ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ನ ಮತ್ತಷ್ಟು ಮಾಹಿತಿಗಳೀಗ ರಿವೀಲ್ ಆಗ್ತಾ ಇದೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ಸಂಚಲನವನ್ನೇ ಸೃಷ್ಟಿ ಮಾಡಿದ್ದು. ಇದೀಗ ಟಿವಿ9 ರಿವೀಲ್ ಮಾಡಲಿದೆ ರಾಯ್ ಆತ್ಮಹತ್ಯೆಯ ರಹಸ್ಯ. ಪೊಲೀಸ್ ತನಿಖೆ ವೇಳೆ ಸ್ಫೋಟಕ ಮಾಹಿತಿಗಳು ಬಯಲಾಗಿದೆ. ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಪೊಲೀಸರು ನಡೆಸಿದ್ರು. ಯಾವ ಕಾರಣದಿಂದಾಗಿ ಅವರು ಆತ್ಮಹತ್ಯೆಗೆ ಶರಣಾದ್ರು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು. ಇದೀಗ ಟಿವಿ9 ರಿವೀಲ್ ಮಾಡ್ತಾ ಇದೆ ರಾಯ್ ಆತ್ಮಹತ್ಯೆಯ ರಹಸ್ಯ. ಪೊಲೀಸ್ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಈಗ ಬಯಲಾಗಿದೆ. ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಿದ್ರಿಂದಾಗಿ ಒಂದಷ್ಟು ವಿಚಾರಗಳೀಗ ಹೊರಗೆ ಬಂದಿದೆ. ಐಟಿ ರೇಡ್, ಹವಾಲಾ ಹಣದ ಲೆಕ್ಕ ಕೊಡದೆ ಪರದಾಟವನ್ನ ನಡೆಸ್ತಾ ಇದ್ರು ಸಿಜೆ ರಾಯ್. ಸಿಜೆ ರಾಯ್ಗೆ ಮುಳುವಾಯ್ತ 500 ಕೋಟಿ ಅಕ್ರಮ ಹಣ. 500 ಕೋಟಿ ಹಣದ ವ್ಯವಹಾರ ಬಿಕ್ಕಟ್ಟಿಗೆ ಸಿಲ್ಕೊಂಡಿದ್ರು ರಾಯ್. 500 ಕೋಟಿ ಹವಾಲಾ ಹಣದ ಬಗ್ಗೆ ವರದಿಯನ್ನ ಬೆತ್ತರಿಸಿತ್ತು ಟಿವಿ9. ಆತ್ಮಹತ್ಯೆ ಮಾಡಿಕೊಂಡಂತಹ ದಿನ 500 ಕೋಟಿ ಲೆಕ್ಕವನ್ನ ಕೊಡಬೇಕಾಗಿತ್ತು. ಐಟಿ ರೇಡ್ ಹಾಗೆ ಹವಾಲಾ ಹಣದ ಲೆಕ್ಕ ಕೊಡದೆ ಸಿಜೆ ರಾಯ್ ತೊಳಲಾಟಕ್ಕೆ ತೊಡಗಿದ್ರು. ಸಿಜೆ ರಾಯ್ಗೆ ಮುಳುವಾಯ್ತ 500 ಕೋಟಿ ಅಕ್ರಮ ಹಣ. ಈ ವಿಚಾರವಾಗಿ ಟಿವಿ9 ಕೂಡ ಎಳೆಲಿಯಾಗಿ ಬಿಚ್ಚಿಟ್ಟಿತ್ತು. 500 ಕೋಟಿ ಹಣದ ವ್ಯವಹಾರ ಬಿಕ್ಕಟ್ಟಿಗೆ ಸಿಜೆ ರಾಯ್ ಸಿಲುಕಿದ್ರು ಅನ್ನುವಂತಹ ವಿಚಾರವನ್ನ ಟಿವಿ9 ಕೂಡ ತೆರೆದಿಟ್ಟಿತ್ತು. 500 ಕೋಟಿ ಹವಾಲಾ ಹಣದ ಬಗ್ಗೆ ವರದಿಯನ್ನ ಟಿವಿ9 ಬೆತ್ತರಿಸಿತ್ತು. ಆತ್ಮಹತ್ಯೆ ಮಾಡಿಕೊಂಡ ದಿನ 500 ಕೋಟಿ ಲೆಕ್ಕವನ್ನ ಸಿಜೆ ರಾಯ್ ಕೊಡಬೇಕಾಗಿತ್ತು. ಹಾಗಾಗಿ ಖಿನ್ನತೆಗೆ ಒಳಗಾಗಿದ್ರು ಸಿಜೆ ರಾಯ್. ಐಟಿ ಅಧಿಕಾರಿಗಳಿಗೆ 500 ಕೋಟಿ ಲೆಕ್ಕವನ್ನ ಹೇಗೆ ಕೊಡೋದು ಅನ್ನುವಂತಹ ನಿಟ್ಟಿನಲ್ಲಿ ಸಿಜೆ ರಾಯ್ ಆತಂಕಕ್ಕೆ ಒಳಗಾಗಿದ್ರು. ಬರೋಬ್ಬರಿ 500 ಕೋಟಿ ಹವಾಲಾ ಹಣದ ವಹಿವಾಟು ನಡೆದಿತ್ತು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿತು. ಲೆಕ್ಕ ನೀಡಲಾಗದೆ ಮಾನಸಿಕವಾಗಿ ಸಿಜೆ ರಾಯ್ ಕುಗ್ಗಿ ಹೋಗಿದ್ರು. ಆತ್ಮಹತ್ಯೆ ದಿನ ಐಟಿಗೆ ಉತ್ತರಿಸುವುದಾಗಿ ರಾಯ್ ಹೇಳ್ಕೊಂಡಿದ್ರು. ಅವತ್ತಿನ ದಿನವೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಾನಸಿಕ ಖಿನ್ನತೆಗೆ ಟ್ಯಾಬ್ಲೆಟ್ ಕೂಡ ರಾಯ್ ಸೇವಿಸಿದ್ರು ಅನ್ನುವಂಥ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್. ನಾವು ಗಮನಿಸ್ತಾ ಇದ್ದೀವಿ 500 ಕೋಟಿ ಹವಾಲಾ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂಥ ವಿಚಾರ ಈ ಹಿಂದೆ ಕೂಡ ಟಿವಿ9 ಈ ಬಗ್ಗೆ ಬಿತ್ತರಿಸಿತು. ಈಗ ಅಧಿಕಾರಿಗಳೆಲ್ಲ ಉನ್ನತ ಮೂಲದಿಂದ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು. ಏನು ಮಾಹಿತಿಗಳ ಅಪ್ಡೇಟ್ ಆಗಿದೆ ಈಗ? ಶಕುಂತಲಾ, ಮುಖ್ಯವಾಗಿ ನಾವು ಸಿಜೆ ರಾಯ್ನ ಆತ್ಮಹತ್ಯೆ ಮಾಡಿಕೊಂಡ ಒಂದೆರಡು ದಿನದಲ್ಲೇ ಹೇಳಿದ್ವಿ, ಇದು ಒಂದು ಹವಾಲಾ, ಇಂಟರ್ನ್ಯಾಷನಲ್ ಹವಾಲಾ ಮಾಫಿಯಾದಲ್ಲಿ ಸಿಜೆ ರಾಯ್ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ವಿ. ಅದು ನಿಧಾನಕ್ಕೆ ಪುಷ್ಟೀಕರಿಸುವಂತೆ ನಿಧಾನಕ್ಕೆ ಈಗ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಮುಖ್ಯವಾಗಿ ಸಿಜೆ ರಾಯ್ ಯಾವ ಬ್ಯಾಂಕಿಂದನೂ ಕೂಡ ಅವರ ಪ್ರಾಜೆಕ್ಟ್ಗೆ ಲೋನನ್ನು ತೊಗೊಂಡಿರಲಿಲ್ಲ. ಆದರೆ ದುಡ್ಡು ಎಲ್ಲಿಂದ ಬರ್ತಾ ಇತ್ತು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇತ್ತು. ಆತನ ಏನು ಲೈಫ್ ಸ್ಟೈಲು, ಆತನ ಎಂಪೈರ್ ನೋಡಿಕೊಂಡು ಸಾಕಷ್ಟು ಜನ ಆತನಿಗೆ ಬ್ಲ್ಯಾಕ್ ಮನಿಯನ್ನು ಕೊಡ್ತಾ ಇದ್ರು ಅನ್ನೋ ಒಂದು ವಿಚಾರಗಳು ಕೂಡ ಈಗ ನಿಧಾನಕ್ಕೂ ಬರ್ತಾ ಇದೆ. ಅದನ್ನು ಸಂಬಂಧಪಟ್ಟಂತೆ ಅವನು ಇಂಟರ್ನ್ಯಾಷನಲ್ ಏನು ಹವಾಲಾ ಮಾಫಿಯಾದಲ್ಲ, ಅಂದರೆ ಇಲ್ಲಿಂದ ಬ್ಲ್ಯಾಕ್ ಮನಿ ಹೋಗುತ್ತೆ ಮತ್ತೆ ಬೇರೆ ದೇಶಕ್ಕೆ ಹೋಗಿ ಮತ್ತೆ ವಾಪಸ್ಸು ಆ ಹಣ ವೈಟ್ ಆಗಿ ವಾಪಸ್ ಬರ್ತಾ ಇರುವಂಥದ್ದು. ಇದು ಸಂಬಂಧಪಟ್ಟಂತೆ ಯಾರೋ ಇನ್ವೆಸ್ಟರ್ಸ್ ಇದ್ದಾರೆ. ಯಾಕೆಂದರೆ ಯಾವುದೇ ರೀತಿಯ ₹1 ಕೂಡ ಸಾಲ ಮಾಡದೇ ಪ್ರಾಜೆಕ್ಟ್ಸ್ಗಳು ಯಾಕೆ ಇದು ಇಷ್ಟೊಂದು ಬರ್ತಾ ಇದೆ ಅನ್ನೋ ಒಂದು ಅನುಮಾನ ಐಟಿ ಅಧಿಕಾರಿಗಳಿತ್ತು. ಮುಖ್ಯವಾಗಿ ಏನು ಕೃಷ್ಣ ಪ್ರಸಾದ್, ಜಾಯಿಂಟ್ ಕಮಿಷನರ್ ಏನು ಐಟಿ ಇಲಾಖೆಯ ಅಧಿಕಾರಿಗಳು, ಇದನ್ನು ಈ ಸಂಬಂಧಪಟ್ಟಂತೆ ಅವರು ಹುಡುಕಾಟ ಮಾಡಿ ಅಂತಿಮವಾಗಿ ಆತನ ಆಫೀಸ್ಗೆ, ಅಂದರೆ ಡಿಸೆಂಬರ್ 6ನೇ ತಾರೀಕು 2025ನೇ ತಾರೀಕು ಬೆಂಗಳೂರಿಗೆ ಆಫೀಸ್ಗೆ ಬರ್ತಾರೆ. ಕೊಚ್ಚಿಯಿಂದ ಅಧಿಕಾರಿಗಳ ತಂಡ ಇಲ್ಲಿ ಬಂದು ಹುಡುಕಾಟವನ್ನು ಮಾಡ್ತಾರೆ. ಸಾಕಷ್ಟು ಡಾಕ್ಯುಮೆಂಟ್ಸ್ಗಳನ್ನ ವೆರಿಫೈ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ₹500 ಕೋಟಿ ಎಲ್ಲೋ ಒಂದು ಕಡೆ ಅದಕ್ಕೆ ಯಾವುದೇ ರೀತಿಯ ಲೆಕ್ಕ ಸಿಗ್ತಾ ಇಲ್ಲ. 500ಕ್ಕಿಂತ ಹೆಚ್ಚು ಯಾವುದು ಕೂಡ ಲೆಕ್ಕ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಮಾಡಿದರು. ಯಾವತ್ತು ಆತ ಸೂಸೈಡ್ ಮಾಡ್ಕೋತಾನೆ ಅವತ್ತು ಹಿಂದಿನ ದಿನವೂ ಕೂಡ ಪ್ರಶ್ನೆಯನ್ನು ಕೇಳಿದರು, ಇದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ಕೊಡಿ ಅಂತ. ಇದಕ್ಕೆ ಯಾವುದೇ ರೀತಿ, ಯಾಕೆಂದರೆ ಐ ಟಿ ಅವರು ಕೇಳುವಂಥದ್ದು, ಯಾಕೆಂದರೆ ಎಲ್ಲೂ ಕೂಡ ಅವನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸಲ್ಲಿ ಫೈಲ್ ಮಾಡಿಲ್ಲ. ಈ ಸಂಬಂಧಪಟ್ಟಂತೆ ಇಷ್ಟೊಂದು ಹಣಕ್ಕೆ ಇನ್ಕಮ್ ಏನು ಬಂದಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅದಕ್ಕೆ ಆದಾಯ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಅವರು ಲೆಕ್ಕ ಕೇಳಿದ್ದಾರೆ. ಅವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಹಿಂದಿನ ದಿನವೂ ಕೂಡ ಪ್ರಶ್ನೆ ಮಾಡಿದರು. ಆದರೆ ನಂತರ ಆತ ಬಂದು ನಾನು ನಾಳೆ ನಿಮಗೆ ಎಲ್ಲವೂ ಕೂಡ ಹೇಳ್ತೀನಿ ಅಂತ ಹೇಳಿದವನು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಟ್ಟಾರೆ ಈ ಸಂಬಂಧಪಟ್ಟಂತೆ ಈಗ ಒಂದಷ್ಟು, ಅಂದರೆ ಇದೇ ಒಂದು ಕಾರಣ ಇರ್ಬೋದು ಅಂತಲ್ಲ, ಇದು ಒಂದು ಕಾರಣ ಇರ್ಬೋದು ಅನ್ನೋ ಲೆಕ್ಕದಲ್ಲಿ ಈಗ ಪೊಲೀಸರು ಬಂದಿದ್ದಾರೆ. ಶಕುಂತಲಾ, ಹಾಗೆ ಸಂಪರ್ಕದಲ್ಲಿರಿ ಕಿರಣ್. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಕೂಡ ಸಿಗ್ತಾ ಇದೆ. ಸಿಜೆ ರಾಯ್ಗೆ ಎದುರಾಗಿದ್ದು 500 ಕೋಟಿ ಲೆಕ್ಕದ ಬಿಕ್ಕಟ್ಟು ಒಂದು ಕಡೆ. ಆದರೆ ಕೇರಳ ಕೊಚ್ಚಿ ಪ್ರಾಜೆಕ್ಟ್ ಬೆನ್ನಲ್ಲೇ ಲೆಕ್ಕವನ್ನ ಕೇಳಿರ್ತಾರೆ ಐಟಿ ಟೀಮ್.
500 ಕೋಟಿ ಹಣದ ಮೂಲವನ್ನ ನೀಡಲಾಗದೆ ಮಾನಸಿಕ ಖಿನ್ನತೆ ಕೂಡ ಒಳಗಾಗಿರ್ತಾರೆ ಸಿಜೆ ರಾಯ್. ನಾಲ್ವರಿಗೆ ಮಾತ್ರ ಈ 500 ಕೋಟಿಯ ಸೀಕ್ರೆಟ್ ಗೊತ್ತಿತ್ತು. ಸಿಜೆ ರಾಯ್ ಕೇರಳ ಮೂಲದ ಬಿಸಿನೆಸ್ ಪಾರ್ಟ್ನರ್ ಹಾಗೆ ಐಟಿ ಅಧಿಕಾರಿಗಳು ಸಿಜೆ ರಾಯ್ ಸಿಎಗೆ ಮಾತ್ರ ಈ ವಿಚಾರಗಳಂದ್ರೆ ಕೇವಲ 4 ಜನರಿಗೆ ಮಾತ್ರ ಈ 500 ಕೋಟಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಗೊತ್ತಿತ್ತು. ಈ 4ರನ್ನ ಮಾತ್ರ 500 ಕೋಟಿ ಹಣದ ಲೆಕ್ಕವನ್ನ ಕೇಳಿರ್ತಾರೆ. ಐಟಿಗೆ ಪಕ್ಕಾ ಲೆಕ್ಕ ಕೊಡಲಾಗದೆ ಇಕ್ಕಟ್ಟಿಗೆ ರಾಯ್ ಸಿಲ್ಕೊಂಡಿರ್ತಾರೆ. ಹವಾಲಾ ಹಣದ ಬಿಕ್ಕಟ್ಟನ್ನ ಎದುರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಈಗ ಮೇಲ್ನೋಟಕ್ಕೆ ತಿಳಿದು ಬರ್ತಾರೆ. ಪೊಲೀಸ್ ತನಿಖೆ ವೇಳೆ ಹಲವು ಸ್ಫೋಟಕ ಮಾಹಿತಿಗಳು ಕೂಡ ಲಭ್ಯ ಆಗಿದ್ದು, ಇನ್ನು ಮಾನಸಿಕ ಖಿನ್ನತೆಯಿಂದ ಉದ್ಯಮಿ ಸಿಜೆ ರಾಯ್ ಬಳಲ್ತಾ ಇದ್ರು. ಖಾಸಗಿ ಹೋಟೆಲ್ ಆತ್ಮಹತ್ಯೆಗೆ ರಾಯ್ ಹಿಂದೇಟನ್ನ ಹಾಕಿರ್ತಾರೆ. ಅಲ್ಲಿ ತೊಂದರೆಗಳಾಗಬಹುದು ಅಂತ ಪ್ರೈವೇಸಿ ವಿಚಾರ ಹಾಗೆ ಆತ್ಮಹತ್ಯೆಗೆ ಅದು ಸೂಕ್ತ ಸ್ಥಳ ಅಲ್ಲ ಅಂತ ನಿರ್ಧಾರವನ್ನ ಮಾಡಿರ್ತಾರೆ. ಇದೇ ಕಾರಣಕ್ಕಾಗಿ ಹೋಟೆಲ್ ಬದಲು ಕಚೇರಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಲ್ಯಾಂಗ್ಫೋರ್ಡ್ ರಸ್ತೆಯ ಕಚೇರಿಯಲ್ಲಿ ರಾಯ್ ಆತ್ಮಹತ್ಯೆಗೆ ಪ್ಲಾನ್ ಮಾಡಿಕೊಂಡಿದ್ರು. ಕಚೇರಿಯ ಚೇಂಬರ್ನಲ್ಲಿ ಗುಂಡು ಹಾರಿಸಿಕೊಂಡು ಸೂಸೈಡ್ ಮಾಡಿಕೊಂಡ್ರು. ಪಾಯಿಂಟ್ ಬ್ಲಾಂಕ್ನಲ್ಲಿ ಎದೆಗೆ ಗುರಿ ಇಟ್ಟು ಫೈರ್ ಅನ್ನ ಮಾಡಿಕೊಂಡಿರ್ತಾರೆ. ಕಚೇರಿಯ ಕ್ಯಾಬಿನ್ನಲ್ಲೇ ಕ್ಷಣಾರ್ಧದಲ್ಲಿ ಕುಸಿದು ಬಿದ್ದು ರಾಯ್ ಸಾವನ್ನಪ್ಪಿದ್ರು. ಐಟಿ ಅಧಿಕಾರಿಗಳು ಬಂದು ನೋಡುವಷ್ಟರಲ್ಲಿ ರಾಯ್ ಸಾವನ್ನಪ್ಪಿದ್ರು. ಸಿಜೆ ರಾಯ್ ಆತ್ಮಹತ್ಯೆ ಸ್ಥಳದಲ್ಲಿ ಚೆಲ್ಲಿತ್ತು ಕೆಲವು ಹನಿಗಳ ರಕ್ತ ಅಷ್ಟೇ. ಸಿಡಿದ ಗುಂಡು ದೇಹದಿಂದ ಹೊರಬಾರದ ಹಿನ್ನೆಲೆಯಲ್ಲಿ ರಾಯ್ ದೇಹದಿಂದ ಹೆಚ್ಚು ರಕ್ತ ಸೋರಿಕೆಯಾಗಿರಲಿಲ್ಲ. ಗುಂಡು ರಾಯ್ ಹೃದಯವನ್ನ ಸೀಳಿ ಕಿಡ್ನಿಗೆ ತಾಕಿದೆ. ಬಳಿಕ ರಿಬ್ಸ್ನಲ್ಲಿ ಗುಂಡು ಸಿಲುಕಿದ್ದ ಹಿನ್ನೆಲೆಯಲ್ಲಿ ರಕ್ತ ಹೊರಗೆ ಬಂದಿಲ್ಲ ಅಂತ ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಇವಾಗ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೋಣ. ನೇರ ಸಂಪರ್ಕದಲ್ಲಿ ಕಿರಣ್ ಇದ್ದಾರೆ. ಕಿರಣ್, ಮೊದಲಿಗೆ ಅವರು ತಮ್ಮ ಕಚೇರಿನಲ್ಲಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ಹೋಟೆಲ್ ನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡಿದ್ರು ಅನ್ನುವಂಥ ವಿಚಾರ, ಜೊತೆಗೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು ಅನ್ನೋದ್ರ ಬಗ್ಗೆ ಅದಕ್ಕೂ ಕೂಡ ಎವಿಡೆನ್ಸ್ಗಳು ಕೂಡ ಸಿಕ್ಕಿದೆ. ಅಂದ್ರೆ ಟ್ಯಾಬ್ಲೆಟ್ ಅನ್ನ ಸೇವಿಸ್ತಿದ್ರು ಅಂತ ಏನೇನು ಅಪ್ಡೇಟ್ಗಳು ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾವ್ದಾದ್ರು ವೈದ್ಯರನ್ನ ಅವರೇನಾದ್ರೂ ಭೇಟಿ ಮಾಡಿದ್ರಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇನಾದ್ರೂ ಮಾತನಾಡಿದ್ರಾ? ಆ ಬಗ್ಗೆ ಏನಾದ್ರೂ ಮಾಹಿತಿಗಳು ಸಿಗ್ತಿದ್ಯಾ? ಶಕುಂತಲಾ, ಮುಖ್ಯವಾಗಿ ರಾಯ್ ಕೆಲ ತಿಂಗಳಿಂದ ಸಾಕಷ್ಟು ಅಂದರೆ ಈ ಒಂದು ಬಿಸ್ನೆಸ್ ವಿಚಾರಕ್ಕೆ ಸಾಕಷ್ಟು ಸಂಬಂಧಪಟ್ಟಂತೆ ಡಿಪ್ರೆಷನಲ್ಲಿ ಇದ್ರು ಅನ್ನೋದಕ್ಕೆ ಸಾಕಷ್ಟು ಎವಿಡೆನ್ಸ್ಗಳು ಸಿಕ್ಕಿದೆ. ಇವತ್ತು ಕೂಡ ನಾವು ಹೇಳ್ತಾ ಇರೋದು ಇದೊಂದು ಕಾರಣ ಇರ್ಬೋದು. ಆದರೆ ಅಂತಿಮವಾಗಿ ಏನು ಪೊಲೀಸರು ರಿಪೋರ್ಟ್ ಕೊಡ್ತಾರೆ, ಏನು ವಿಶೇಷ ಪೊಲೀಸರ ತಂಡ ರಿಪೋರ್ಟ್ ಕೊಡ್ತಾರೆ, ಖಂಡಿತವಾಗ್ಲೂ ಇವ್ಯಾವೂ ಕೂಡ ಮೆನ್ಷನ್ ಮಾಡಿರೋದಿಲ್ಲ. ಯಾಕೆಂದರೆ ಯಾವುದೇ ನಿಖರವಾಗಿ, ಯಾಕೆಂದರೆ ಆತ ಆತ್ಮಹತ್ಯೆ ನೋಟನ್ನು ಬರೆದಿಲ್ಲ, ಅದೇ ಇದೇ ಕಾರಣಕ್ಕೆ ನಾನು ಸಾಯ್ತಾ ಇದ್ದೀನಿ ಅಂತ ಹೇಳಿಲ್ಲ. ಹಾಗಾಗಿ ಸಸ್ಪೆಕ್ಟ್ ಇರ್ಬೋದು, ಈ ಥರದ್ದು ಇರ್ಬೋದು, ಈ ಥರದ ಒತ್ತಡಲ್ಲಿದ್ರೆ ಅದೇ ಯಾಕೆಂದರೆ ಐ ಟಿ ಅವರು ಅವರ ಕೆಲಸವನ್ನ ಮಾಡಿದ್ದಾರೆ, ಅವ್ರದ್ದು ತಪ್ಪೇನಿಲ್ಲ. ಯಾಕೆಂದ್ರೆ ಅವರ ಲೆಕ್ಕವನ್ನ 500ಕ್ಕೂ ಹೆಚ್ಚು ಕೋಟಿ ಲೆಕ್ಕವನ್ನ ಕೇಳಿದ್ದಾರೆ. ಆದರೆ ಈ ಲೆಕ್ಕವನ್ನ ಕೊಡಕ್ಕಾಗ್ದಲ್ಲೇ ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಆತ ಡಿಪ್ರೆಷನ್ ಅಲ್ಲಿದ್ದ, ಸಾಕಷ್ಟು ಕೌನ್ಸಿಲಿಂಗ್ ಹೋಗ್ತಾ ಇದ್ದ, ಸೈಕಾಟ್ರಿಸ್ಟ್ ಹತ್ರ ಹೋಗ್ತಾ ಇದ್ದ, ಜೊತೆಗೆ ಮೆಡಿಸನ್ ಕೂಡ ತಗೋತಿದ್ದ. ಬಹುಶಃ ಅವತ್ತಿನ ದಿನ ಆತ ಆ ಒಂದು ಟ್ಯಾಬ್ಲೆಟ್ಸ್ಗಳನ್ನು ಕೂಡ ತಗೊಂಡಿಲ್ಲ. ಯಾಕೆಂದ್ರೆ ಬ್ಲಡ್ ಅಲ್ಲಿ ಏನು ಸ್ಯಾಂಪಲ್ ಫೋರೆನ್ಸಿಕ್ ಲ್ಯಾಬಲ್ ರಿಪೋರ್ಟ್ ಅಲ್ಲಿ ಯಾವುದೇ ರೀತಿ ಆದರೆ ಹಿಂದಿನ ದಿನ ತಗೊಂಡಿರುವಂಥದ್ದು ಎಲ್ಲವೂ ಕೂಡ ಇದೆ. ಜೊತೆಗೆ ಆತ ಆತ್ಮಹತ್ಯೆಯನ್ನ ತಾನು ಇದ್ದಂಥ ಅಲ್ಸೂರ್ನಲ್ಲಿದ್ದಂಥ ಏನು ಹೋಟೆಲ್, ಖಾಸಗಿ ಹೋಟೆಲಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅಲ್ಲೇ ಒಂದು ಅಟೆಂಪ್ಟ್ ಅನ್ನ ಮಾಡ್ಕೋಬೇಕು ಅಂತ ಅವನು ಪ್ರಯತ್ನ ಪಡ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಅಲ್ಲಿ ಜೊತೆಲಿದ್ದವರು ಮತ್ತೆ ಅಕ್ಕಪಕ್ಕ ಓಡಾಡ್ತಾ ಇರೋದ್ರಿಂದ ಹೋಟೆಲ್ ಇಲ್ಲಿ ಬೇಡ ಅಂದ್ಬಿಟ್ಟು ತನ್ನ ಆಫೀಸ್ಗೆ ಬಂದು ಅಲ್ಲಿ ಸೂಸೈಡ್ ಮಾಡ್ಕೋತಾನೆ. ಯಾಕೆಂದ್ರೆ ಆ ಒಂದು ಹೋಟೆಲಲ್ಲಿ ಕೆಲ ಲೈವ್ ಬುಲೆಟ್ಸ್ಗಳು ಸಿಕ್ಕಿದೆ. ಅಂದ್ರೆ ಅಲ್ಲೂ ಕೂಡ ಆತ ಅಟೆಂಪ್ಟ್ ಮಾಡ್ಕೋಬೇಕು ಅನ್ಕೊಂಡ. ಅದ ಕೊನೆಗೆ ಆತ ತನ್ನ ಆಫೀಸ್ಗೆ ಬಂದು, ಯಾಕೆಂದ್ರೆ ಚೇಂಬರ್ ಅಲ್ಲಿ ಯಾರು ಕೂಡ ಪ್ರವೇಶ ಇರುತ್ತೆ, ಯಾರು ಕೂಡ ಇರೋದು, ಜೊತೆಗೆ ಐಟಿ ಅಧಿಕಾರಿಗಳು ಒಂದ್ ಕಡೆ ಇರ್ತಾರೆ. ಹಾಗಾಗಿ ಆ ಒಂದು ಸಂಬಂಧಪಟ್ಟಂಗೆ ಬರ್ತಾರೆ. ಇಲ್ಲಿ 4 ಜನಕ್ಕೆ ಮುಖ್ಯವಾಗಿ ಐಟಿ ಅಧಿಕಾರಿಗಳು ಏನ ಪ್ರಶ್ನೆ ಕೇಳಿದ್ರು ಅನ್ನೋದು ಇದೆ. ಯಾಕೆಂದ್ರೆ ಏನು ಡಿಸೆಂಬರ್ನಲ್ಲಿ ರೈಡ್ ಆದಾಗ ಆ ಒಂದು ಟೈಮಲ್ಲಿ ರಾಯ್ ದುಬೈಲಿ ಇರ್ತಾನೆ. ದುಬೈಯಿಂದ ಆತ ಐಟಿ ಅಧಿಕಾರಿಗಳು ಮತ್ತೆ ಒಂದು ದುಬೈಲಿದ್ದಂಥ ರಾಯ್ ನಡುವೆ ಸಾಕಷ್ಟು ವಾಗ್ವಾದ ನಡೆಯುತ್ತೆ. ಆದರೆ ಆತ ನಾನು ಬರೋದೇ ಇಲ್ಲ ಇಂಡಿಯಾಗೆ ಅಂತಾನೆ. ಆದರೆ ಕೊನೆಗೆ ಆತನ ಏನೊಂದು ಲೀಗಲ್ ಟೀಮ್ ಅವರು ಕನ್ವಿನ್ಸ್ ಮಾಡಿ ಆತನನ್ನ ಇಂಡಿಯಾಕ್ಕೆ ರಾಯ್ನ ಕರ್ಸ್ಕೋತಾರೆ. ಆಮೇಲೆ ಜೊತೆಗೆ ಹೈಕೋರ್ಟ್ಗೆ ಹೋಗಿ ಈ ಸ್ಟೇ ಕೊಡಬೇಕು ಅಂತಾಗ್ಮೇ ಮತ್ತೆ ಹಾಕಿದಂಥ ಕೇಸನ್ನು ಕೂಡ ವಾಪಸ್ ತಗೋತಾನೆ. ಇಲ್ಲಿ ಮುಖ್ಯವಾಗಿ ರಾಯ್ಗೆ ಗೊತ್ತಿತ್ತು, ಜೊತೆಗೆ ಐ ಟಿ ಆಫೀಸರ್ಸ್ಗೆ ಗೊತ್ತಿತ್ತು, ಜೊತೆಗೆ ಆತನ ಒಂದು ಬಿಸ್ನೆಸ್ ಪಾರ್ಟ್ನರ್ ಕೇರಳದಲ್ಲಿರುವಂತಹ ಆತನ ಬಿಸ್ನೆಸ್ ಪಾರ್ಟ್ನರ್ಗೆ ಗೊತ್ತಿತ್ತು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಗಳು ಕೂಡ ಸಿಗ್ತಾ ಇದೆ. ಸಿಜೆ ರಾಯ್ ಮಾನಸಿಕವಾಗಿ ಒಂದು ಕಡೆ ಐಟಿ ರೇಡ್ ಬಾಧಿಸ್ತಾ ಇತ್ತು. ಇನ್ನು ರಾಯ್ ಐಟಿ ಟೆನ್ಷನ್ ಬಗ್ಗೆಯೇ TV9 ರಿವೀಲ್ ಮಾಡಿತ್ತು. 500 ಕೋಟಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಡಿಸೆಂಬರ್ನಲ್ಲಿ ಐಟಿ ಅಧಿಕಾರಿಗಳ ತನಿಖೆಯ ಕೂಡ ಆರಂಭ ಆಗುತ್ತೆ. ದುಬೈನಿಂದ ಭಾರತಕ್ಕೆ ವಾಪಸ್ ಬರದೆ ಸಿಜೆ ರಾಯ್ ದುಬೈನಲ್ಲೇ ಉಳಿದುಕೊಂಡಿರ್ತಾರೆ. ಸಿಜೆ ರಾಯ್ 500 ಕೋಟಿ ಹಣದ ಲೆಕ್ಕವನ್ನ ಐಟಿ ಟೀಮ್ ಕೇಳಿರುತ್ತೆ. ಸಿಜೆ ರಾಯ್ ಭಾರತಕ್ಕೆ ಕರೆಸಲೇಬೇಕು ಅಂತ ಐಟಿ ಹಠವನ್ನ ಹಿಡಿದುಕೊಳ್ತಿರುತ್ತೆ. ಸಿಜೆ ರಾಯ್ ವಹಿವಾಟಿನ ಪಕ್ಕಾ ಲೆಕ್ಕವನ್ನ ಹಾಕಿರ್ತಾರೆ. ಕೃಷ್ಣ ಪ್ರಸಾದ್ ಪ್ರಶ್ನೆಗೆ ಅವ್ರಿಗೆ ಉತ್ತರ ನೀಡಲಾಗದೆ ತತ್ತರಿಸಿರ್ತಾರೆ. ದುಬೈನಲ್ಲಿ ಕುಳಿತು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ ರಾಯ್.
ಐಟಿ ಅಧಿಕಾರಿಗಳ ಸಂಪರ್ಕಕ್ಕೆ ಸಿಗದೆ ಹೈಕೋರ್ಟ್ಗೆ ನೇರವಾಗಿ ಅವರು ಅರ್ಜಿಯನ್ನ ಸಲ್ಲಿಸಿರ್ತಾರೆ, ಹೆದರಿರ್ತಾರೆ. ಬಳಿಕ ಪಾರ್ಟ್ನರ್ ಹಾಗೆ ಸಿಎ ಸಲಹೆಯಂತೆ ಅರ್ಜಿಯನ್ನ ವಾಪಸ್ ಪಡ್ಕೊಳ್ತಾರೆ. ರೇಡ್ ಪ್ರಶ್ನಿಸಿ ಹೈಕೋರ್ಟ್ಗೆ ಸಲ್ಲಿಸಿದಂತ ಅರ್ಜಿ ಕೂಡ ವಜಾ ಆಗುತ್ತೆ. ಕಿರಣ್, ನಾವು ಗಮನಿಸ್ತಾ ಇದೀವಿ ಅಂದ್ರೆ ಐಟಿ ರೇಡ್ಗೆ ಎಲ್ಲೋ ಹೆದರಿ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆಯೇ ದುಬೈನಲ್ಲೇ ಅವಿತು ಕುಳಿತಿದ್ರ ಸಿಜೆ ರಾಯ್. ಅವ್ರನ್ನ ಕರೆಸಲೇಬೇಕು ಅಂತ ಒಂದು ಕಡೆ ಐಟಿ ಟೀಮ್ ಪಟ್ಟು ಹಿಡಿದು ಕುಳಿತಿತ್ತು. ನಂತರ ಕೋರ್ಟ್ಗೂ ಕೂಡ ಹೋಗ್ತಾರೆ, ಅಲ್ಲೂ ಕೂಡ ವಜಾ ಆಗುತ್ತೆ. ಸೊ ಏನೆಲ್ಲ ಬೆಳವಣಿಗೆಗಳಾಗಿತ್ತು ಆ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ? ಶಕುಂತಲ, ಇಲ್ಲಿ ಐಟಿ ಆಫೀಸರ್ ಅವರ ಒಂದು ಡ್ಯೂಟಿ ಮಾಡಿದ್ದಾರೆ. ಯಾಕೆಂತಂದ್ರೆ ಅವರ ಕೆಲಸವನ್ನೇ ಅದು. ಈ ಒಂದು ಆನ್ಯುವಲ್ ರಿಟರ್ನ್ಸ್ ಅಲ್ಲಿ ಫೈಲ್ ಮಾಡಿದಾಗ ವ್ಯತ್ಯಾಸ ಆದಾಗ ಅವರು ಪ್ರಶ್ನೆ ಮಾಡ್ತಾರೆ. ಇಲ್ಲಿ 500ಕ್ಕೂ ಹೆಚ್ಚು ಕೋಟಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಲೆಕ್ಕವನ್ನ ಕೊಡೋದ್ರಲ್ಲಿ ಈ ಒಂದು ರಾಯ್ ಬಹಳಷ್ಟು ಸರ್ಕಸ್ ಅನ್ನ ಮಾಡ್ತಾರೆ, ಸಾಕಷ್ಟು ಒದ್ದಾಡ್ತಾರೆ. ಲೀಗಲ್ ಇರ್ಬೋದು, ಆಡಿಟ್ ಇರ್ಬೋದು, ಚಾರ್ಟೆಡ್ ಅಕೌಂಟ್ ಅವ್ರ ಹತ್ರ ಬಹಳಷ್ಟು ಸಲಹೆ ಕೊಟ್ಟರು ಕೂಡ ಹೇಗೆ ತಿರ್ಗಾ ಮರ್ಗಾಲ್ ಕೂಡ ಅದಕ್ಕೆ ಲೆಕ್ಕವನ್ನ ಕೊಡಕ್ಕಾಗ್ತಾ ಇರಲಿಲ್ಲ. ಇದರಿಂದ ಒಂದ್ ಕಡೆ ಅದು ಒಂದ್ ಕಡೆ, ಇನ್ನೊಂದ್ ಕಡೆ ಡಿಪ್ರೆಷನ್ಗೆ, ಈ ಒಂದು ಹಂತದಲ್ಲಿ ಡಿಪ್ರೆಷನ್ಗೆ ಹೋಗಿರ್ತಾರೆ, ಕೌನ್ಸಿಲಿಂಗ್ ಹೋಗಿರ್ತಾರೆ. ಜಯನಗರದಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಸೈಕಾಟ್ರಿಸ್ಟ್ ಹತ್ರ ಟ್ರೀಟ್ಮೆಂಟ್ ಅನ್ನ ತಗೋತಾ ಇರ್ತಾರೆ. ಇದು ಒಂದ್ ಕಡೆ. ಮತ್ತೊಂದ್ ಕಡೆ ತನ್ನ ಸ್ಟೇಟಸ್ ಅನ್ನ, ಅಂದ್ರೆ ಪಬ್ಲಿಕ್ ಸೊಸೈಟಿಲಿ ತನ್ನ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಎಲ್ಲಿ ಅದೆಲ್ಲ ಬ್ಯಾಂಕ್ ಕರಪ್ಟ್ ಆಗೋಗಿದ್ದಾರೆ, ಇವೆಲ್ಲವೂ ಕೂಡ ಸುಳ್ಳು ಅನ್ನೋ ಒಂದು ಇಮೇಜ್ ಏನಿತ್ತು ಅದು ಗೊತ್ತಾದ್ರೆ, ಪಬ್ಲಿಕ್ಗೆ ಗೊತ್ತಾದ್ರೆ ತನ್ನ ಇಮೇಜ್ ಬಹಳ ಡ್ಯಾಮೇಜ್ ಆಗುತ್ತೆ. ಅದಕ್ಕೂ ಕೂಡ ಆತ ಹೆದರಿರ್ತಾನೆ. ಎಲ್ಲೋ ಒಂದ್ ಕಡೆ ತನ್ನ ಬ್ರ್ಯಾಂಡ್ಗೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಅದರಿಂದ ಇದೆಲ್ಲ ನಾನು ಕೊಡ್ತಾ ಇರೋದೆಲ್ಲ ಬರೀ ಶೋ ಆಫ್, ನಾನು ಆದ್ರೆ ಹಿಂದೆ ನನ್ನ ಹತ್ರ ಆ ರೀತಿ ಅಷ್ಟೊಂದು ದೊಡ್ಡ ಮಟ್ಟದ ದುಡ್ಡಿಲ್ಲ, ಬರೀ ಶೋಕಿ ಅನ್ನೋ ಲೆಕ್ಕದಲ್ಲಿತ್ತು. ಇದೆಲ್ಲವೂ ಕೂಡ ಆತನಿಗೆ ಗೊತ್ತಾದ ನಂತರ ಯಾವುದೇ ರೀತಿಯ ಒಂದ್ ಕಡೆ ಡಿಪ್ರೆಷನ್, ಇನ್ನೊಂದ್ ಕಡೆ ಐಟಿ ಆಫೀಸರ್ಸ್ಗೆ ಲೆಕ್ಕ ಕೊಡದಲ್ಲೇ ದುಬೈಗೆ ತಲೆ ಮರೆಸ್ಕೊಂಡಿದ್ರು. ಆದ್ರೆ ಕೆಲವೊಂದಷ್ಟು ಒತ್ತಡಕ್ಕೆ ಏರಿ ಐಟಿ ಆಫೀಸರ್ಸ್ ನೀವು ಬರಲೇಬೇಕು ಇಂಡಿಯಾಗೆ ಅಂತ ಕರ್ಸಂದು ಅಂತ ಅವರು ಕೂಡ ಹೇಳ್ತಾರೆ. ಕೊನೆಗೆ ಅವರು ಲೀಗಲ್ ಒಪಿನಿಯನ್ ತಗೊಂಡು ಆತ ಇಂಡಿಯಾಗೆ ವಾಪಸ್ ಬಂದಿರ್ತಾನೆ. ಇಲ್ಲೂ ಕೂಡ ಆತನಿಗೆ ಇಂಟ್ರಾಗೇಷನ್ ಮಾಡ್ತಾ ಇರ್ತಾರೆ, ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅಂದ್ರೆ ಅವರು ಲೀಗಲ್ ಆಗಿ ಕೇಳಿರ್ತಾರೆ, ಇದಕ್ಕೆ ಉತ್ತರ ಕೊಡಿ ಅಂತ ಹೇಳಿರ್ತಾರೆ. ಆದ್ರೆ ಉತ್ತರ ಕೊಡಕ್ಕೆ ಆತನದೇ ಅದು ಇರೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಕೊನೆಗೆ ಆತ ಆತ್ಮಹತ್ಯೆಗೆ ಶರಣಾಗ್ತಾನೆ. ಅದು ಕೂಡ ಹೋಟ್ಲಲ್ಲಿ ಮಾಡ್ಕೋಬೇಕು ಅಂತ ಅನ್ಕೋತಾನೆ. ಆದ್ರೆ ನಂತರ ಅಲ್ಲಿ ಪರಿಸ್ಥಿತಿ, ಅಲ್ಲಿ ಸಂದರ್ಭಕ್ಕೆ ಅಲ್ಲಿ ಸಾಕಾಗಲ್ಲ, ಅವನ್ಗೆ ಆ ಧೈರ್ಯ ಬರೋದಿಲ್ಲ. ಆದ್ರೆ ಮತ್ತೆ ಇಲ್ಲಿಗೆ ಬಂದು ಅವನ ಆಫೀಸ್ ಬಂದು ಅಲ್ಲಿ ಫೈರ್ ಮಾಡ್ಕೋತಾನೆ. ಫೈರ್ ಗುಂಡು ನೇರವಾಗಿ ಆತ ಎದೆಯಿಂದ ಕಿಡ್ನಿಗೆ ಹೋಗಿ, ಕಿಡ್ನಿಯಿಂದ ರಿಪ್ಪಿಗೆ ಹೋಗಿ ಸಿಗಾಕೊಳುತ್ತೆ. ಜಸ್ಟ್ ಒಂದು 2 ಡ್ರಾಪ್ಸ್ ಮಾತ್ರ ಹೊರಗಡೆ ಬರುತ್ತೆ. ಅಂದ್ರೆ ಈ ಒಂದು ಸೌಂಡ್ ಫಸ್ಟ್ ಏನಾಯ್ತು ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ. ಅಂದ್ರೆ ಇಮಿಡಿಯೇಟ್ ಆಗು ಕೂಡ ಅಲ್ಲಿ ಗೊತ್ತಾಗುತ್ತೆ. ಆದ್ರೆ ಬಾಸ್ ಚೇಂಬರ್ ಅಲ್ಲಿ ಇದ್ದಾರೆ, ಫೋರ್ಸಿಬಲಿ ಅವ್ರೇನು ಡೋರ್ ಮಾಡ್ತಾನೆ. ಒಂದು 7-8 ನಿಮಿಷ ಆದ್ಮೇಲೆ ಅದನ್ನ ತಳ್ಳಿ ಮಾಡಿ ಅದಾದ್ಮೇಲೆ ಅಷ್ಟೊತ್ತಿಗಾಗ್ಲೇ ಆತನ ಪ್ರಾಣ ಹೋಗಿತ್ತು. ಒಟ್ಟಾರೆ ಈಗ ಇವೆಲ್ಲವೂ ಕೂಡ ಈಗ ತನಿಖೆ ಮಾಡ್ತಾ ಇರುವಂತ SIT ಎಲ್ಲವನ್ನೂ ಕೂಡ ನೋಡಿದ್ರು ಕೂಡ ಇದೇ ಕಾರಣಕ್ಕೆ ಸಾವನ್ನಪ್ಪಿದ್ದೇನೆ ಅಂತ ಕನ್ಕ್ಲೂಷನ್ ಬರಕ್ಕಾಗೋದಿಲ್ಲ. ಇದು ಒಂದು ಇರಬಹುದು ಅನ್ನೋ ಒಂದು ಕೆಲವೊಂದಷ್ಟು ಮೆನ್ಷನ್ಗಳನ್ನ ಮಾಡ್ತಾರೆ. ಅಂತಿಮವಾಗಿ ಆತ ಸತ್ತಿರುವಂತದ್ದು ಆತ್ಮಹತ್ಯೆಗೆ ಅಥವಾ ಯಾವ ಕಾರಣಕ್ಕೆ ಅಂತ ಖಂಡಿತವಾಗ್ಲೂ ಕೂಡ ವಿಚಾರ ಹೊರಗಡೆ ಬರೋದಿಲ್ಲ. ಶಕುಂತಲಾ, ಧನ್ಯವಾದ ಕಿರಣ್, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.